ಏನು ಇವರೇ ಸಹ ರಾಜಕೀಯದವ್ರು. ಇದೇ ನಾನು ಎಂತಾರು ಕೇಂದ್ರೆ ಅದು ಹಂಗನು ಹಿಂಗನು ಸೀರೆ ಅಷ್ಟದವೆ ಬಟ್ಟೆ ಇಷ್ಟದವೆ ನನ್ನಷ್ಟುದ್ದಕ್ಕೂ ಎಂತಾರು ಹೇಳೋರು. ಇಷ್ಟು ವರ್ಷಕ್ಕೂ ಇಷ್ಟು ರೇಟಿಂದ ಒಂದು ಸೀರೆ ತಂದು ಕೊಟ್ಕೊತಿಲ್ಲ. ಹೇಳ್ಕೊಂಡು ನಾನು ಹಣೆ ಕೊಡ್ಬೇಕು ಅಕ್ಕೈ ಕೊಡ್ಬೇಕು. ಅವರೇ ಅಣ್ಣನ ಮಕ್ಕಳು ಅಕ್ಕನ ಮಕ್ಕಳು ಇವ್ರು ಕೊಟ್ಟಿದ್ದೆ ಸೀರೆ. ಗಂಡ ಅಂತ ಏನೊಂದು ಮದುವೆ ಮನೇಲಿ ಏನೋ ಒಂದು ಸೀರೆ ತಂದು ಕೊಟ್ಟಿದ್ದೇನು ನೋಡಿದ್ರೆ ಈಗ ಸೊಸೆ ತಾಯಿಗೆ ಎಷ್ಟು ಗನ ಸೀರೆ. ಅವು ಹುಟ್ಟೋದ್ಕಿಲ್ಗೂ ಹಿಂಗೆ ಸೀರೆ ಹುಟ್ಟು ಗೊತ್ತಾದೆಯೇ ಗೊತ್ತಿಲ್ಲ. ತಂದರೆ ಕೇಳಲೇ ಇಲ್ಲ ಒಂದು ಸೊಲ್ಲು. ಹೆಂಗೆ ತರಬೇಕು ಏನಿದೆ ಹೇಳಿದ್ರೆ ನಾನು ಜೊತೆಗೆ ಓದ್ತಿದ್ನಪ್ಪ. ಒಬ್ಬಳೆ ಮನೇಲಿ ಇದು ಎಷ್ಟು ಇದಾಗಿರ್ತದೆ ನಂಗಿರಲ್ಲ. ಎಲ್ಲಿಗಾರ ಹೋಗೋಣ ಬರೋಣ ಅಂತ ಆ ಕೈರ್ ಮನೆಗೆ ಹೋಗೋಣ ಅಂದ್ರೆ ಅಲ್ಲ ಒಂಥರ ಸಸಾರ ಮಾಡ್ತಾರನೋ ಅಂತ ಇಲ್ಲೇ ಹೊಕ್ಕೊಂಡು ನನಗೂ ಅದೇ ಅಭ್ಯಾಸ ಆಗಿದೆ. ಗಂಡ ಆವಾಗ ನಾನು ಕೈಯಲ್ಲಿ ಇದ್ದಿದ್ದನ್ನೆಲ್ಲ ಬೊಂಚಷ್ಟೊತ್ತಿಗಾತು. ಈಗ ಸೊಸೆನ ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಾಗ್ತದೆ. ಸೊಸೆ ತಾಯಿಗೆಲ್ಲ ಏನು ಮರ್ಜಿ ಮಾಡ್ಬೇಕಂತ ಗೊತ್ತಾಗ್ತದೆ. ಹೋಗಲಿ ನಾನು ಹಣೆ ಬಾರ ಆದರೆ ಒಂದು ಸ್ವಲ್ಪ ಕೇಳಲ್ಲ ಅಂತ ಬೇಜಾರು ಆಗ್ತದೆ. ಯಾರಿಗೆ ಮಗ ಅವನ ಹತ್ರ ಹೇಳಿದ್ರೆ ಇಂತಿಷ್ಟ ಇದು ಮಾಡ್ಯಾನ ಮತ್ತೊಂದು ಥರದ ಹೋಗಲಿ ಯಾಕಂದ್ರೆ ಮತ್ತೆ ಏನು ತಂದ್ಕೊಂಡು ನೋಡ್ದನು ಈಗ ಹೇಳ್ದೆ ಕೇಳ್ದೆ ಹೋಗಿ ತರೋಕ್ಕಾಗ್ಯದೆ. ಮತ್ತೊಂದು ನಾನು ನೋಡೋದೊಂದೇ ಅಂತಕ್ಕೆ ನೋಡಿದೆ ಬಿಟ್ಟನೆ ಹೊಟ್ಟೆ ಕಿಚ್ಚಿಗೆ ಇದು ಮಾಡ್ತೀಯ ಅಂಥೇಳಿ ಅದು ಒಂದು ದೊಡ್ಡ ಇದಾಗಿ ಹೇಳ್ತದೆ. ಅದಕ್ಕೆ ನೋಡ್ಕೊ ಬಂದು ಸೀರೆ ಗನಾಗಿ ಅದೇ ಅಲ್ಲಿ ಗನಾಗದೆ ಅಂದ್ರೆ ದುಡ್ಡು ಹಂಗೆ ಅದೇ ದುಡ್ಡಿಗೆ ತಕ್ಕನಾಗದೆ ನಸೀಬು ಗನಾಗಿರ್ಬೇಕು ಅನ್ನೋದು. ಅದಕ್ಕೆ ಈಗ ಅಂತ ಇದರಿಂದ ಒಂದು ಹೆಣ್ಣು ತಂದಿದ್ದು ತಾಯಿಗೆ ನೋಡು ಎಂಥದ್ದೊಂದು ಸೀರೆ ಎಷ್ಟು ಮರ್ಯಾದೆ ಮನೆಯಲ್ಲಿ ಕಂಡಿದ್ವಾ. ಹೆಂಗಿದ್ದು ಮನೆಗೆ ನನ್ನ ಮಗ ಏನೋ ಒಂಚೂರು ಅದು ಹಾಕಿ ತಪ್ಪದಂಗೆ ಅಂದಿದ್ದಕ್ಕೆ ಇಲ್ಲ ಇದನ್ನು ತಂದಿದ್ದೆ. ಎಲ್ಲಿದ್ರೆ ಅದೊಂದು ಇಲ್ಲಿದ್ರೆ ಎಲ್ಲಿಂದ ಅದನ್ನು ತರೋದು. ನಮ್ಮ ಮನೆ ಕಡೆ ತಿರುಗಿ ನೋಡೋಕ್ಕಾತಿತ್ತ ನೋಡಿದ್ರೆ ಅವರಿಗೆ ಈಗ ರಾಜ ಮರ್ಯಾದೆ ನಮ್ಮ ಮನೆಯಲ್ಲಿ ಹೇಳಂಗಿದ್ದೀನ. ಇದನ್ನು ಹೇಳಿದ್ರೆ ಕೇಳೋರು ಯಾರು ಬೇಕತ್ತಲ್ಲ. ಎಷ್ಟು ಜ್ಞಾನ ಮಾಡಿದ್ರು ಅಷ್ಟೇ ಸುಮ್ಮನೆ ಯಾಂತ ತಲೆ ಕೆಡಿಸ್ಕೋಬೇಕು. ಅಲ್ಲ ನಿಂಗೊಬ್ಳಿಗೆ ಇದ್ದಕ್ಕಿದ್ದಂತೆ ಆಗದೆ ಅಂತ ಮಾರತೆ. ಸೀರೆ ನೋಡ್ತಾನೆ ತಳಿ ಎಲ್ಲ ಅಲ್ಲಿದ್ದಲ್ಲೇ ಬಿಟ್ಟು ಬಿಸಾಕಿ ಈಚೆಗೆ ಬಂದಪ್ಪ. ಅದು ನನ್ನಕ್ಕೆ ಅವ್ರೊಳಗೆ ಹಾಕಿಡೋಕ್ಕೂ ಹೋಗ್ಲ. ಎಲ್ಲಾರ ನರ್ಮನೆ ಬೇಕೋ ಅವಾಗವಾಗ ಗೊತ್ತಿರ್ತದೆ. ಬಂದಿದ್ರೆ ಮತ್ತೇನಿಲ್ಲ. ನಾ ಅಲ್ಲೇ ಇದ್ದು ನೋಡಿದ್ಕಾತು. ಸೀರೆ ಹೆಂಗದ್ಯಾ ಅಂತಿದ್ದೀನಿ. ಹಾಂ ಅನ್ಲ ಹ್ಞೂ ಅನ್ಲಪ್ಪ. ಎಂತಕ್ಕೆ ಹಿಂಗೆ ಮಾಡ್ತೀವಿ. ಸೀರೆ ಹೆಂಗದೆ ಅಡ್ಡಿಲ್ಲ ಗನಗದ್ಯಾ ಅದನ್ನೊಂದ್ಸತಿ ಕೇಳೋದೊಂದೇ ಅಂತ ಮರ ಗನಗದ್ಯಾ ಅಂತ. ಗನಗಿದ್ದಕ್ಕೆ ಅಷ್ಟು ದುಡ್ಡು ಕೊಡ್ತಾನಿದ್ದಲ್ಲ ನೀನು ಕಲ್ಲಲ್ಲಿ ಕೊಡ್ತಾ ಅಂದ್ರ ಆ ಥರ ರೇಟಿನ ಸೀರೆ ತಂದ್ಕೊಂಡಿರಿ ಗನಗೆ ಇರ್ತದಪ್ಪ. ಗನಗಿಲ್ದೆ ಎಲ್ಲ ಪುಣ್ಯ ಮಾಡಿ ಹುಟ್ಟಾರೆ. ತಮ್ಮ ಮನೆಯಲ್ಲೂ ಸಿಗ್ತದೆ ಕಂಡರ ಮನೆಯಲ್ಲೂ ಸಿಗ್ತದೆ. ನಮ್ಮಂಗ ನಸೀಬ್ ಕೆಟ್ಟಾರನು ಎಲ್ಲ ಯಾರು ತವ್ರ ಮನೇಲಿ ಯಾರು ಒಂದು ಕೊಡ್ಬೇಕು ನಾವು ನೋಡ್ಬೇಕು ಉಡ್ಬೇಕು. ಗಂಡನ ಮನೆ ಅಂತ ನಮ್ಗೇನಾರು ಇದೆಯಾ. ನನ್ನ ತಾಯಿಗೇನು ಯಾವತ್ತೂ ಹಿಂಗಿದ್ದೆಲ್ಲ ಕೊಟ್ಟು ಗೊತ್ತಿಲ್ಲಪ್ಪ. ಒಂದು ಸತಿನೂ 2 ಬಾಣ್ತಾರಕ್ಕೆ ಮಾಡಿ ಕರ್ಕೊಬಂತು 2 ಸತಿನೂ ನನಗೆ ಯಾರೋ ಕೊಟ್ಟಿದ್ದು ಒಂದು ಕುಸುದ ಬಟ್ಟೆ ಕೊಟ್ಟು ಕಳಿಸಿದ್ದೆ. ಒಂದು ಸೀರೆ ಕೊಡೋಣ ಅಂತ ಹೇಳಲೂ ಇಲ್ಲ ಯಾರು ಕೊಡಲೂ ಇಲ್ಲ. ಹಂಗಂತೇಳಿ ಈಗ ಅವರಿಗೆಲ್ಲ ಅದೃಷ್ಟವಂತರ ಅವರು ಮರ್ಯಾದೆ ರಾಜ ಮರ್ಯಾದೆ ಅವರು ಹೇಗೀತೆಗಿಂತ ಹೆಚ್ಚಾಗಿದ್ದೇ ಸಿಗ್ತದೆ. ಏನು ಮಾಡೋದು. ಈಗ ಗನಗದೇನೋ ಅಂತ ಬಂದು ನನ್ನ ಹತ್ರ ಕೇಳೋದು. ಇದೊಂದು ಅಂತಕಪ್ಪ ಏನು ಮಾತಂತ ಆಡ್ತೀಯೆ. ಅವಾಗಿನ ಕಾಲ ಹಾಗೆ ಇತ್ತು. ಆ ಥರ ಕಾತು ಹಂಗಂತೇಳಿ ಈಗ ಹಾಗೆ ಮಾಡೋಕ್ಕಾಗ್ತದ. ಏನು ರೇಟಿನ ಸೀರೆ ತಂದು ಅಂದ ಕೂಡಲೇ ಅವರು ಮರ್ಯಾದೆ ಹೆಚ್ಚು ಅಂತ ತಂದಿದ್ದಲ್ಲ. ನಮ್ಮ ಮರ್ಯಾದೆ ನಾವು ಉಳಿಸ್ಕೋಬೇಕಲ್ಲ ಅಂತ ಕಡಿಮೆ ರೇಟಿನ ಕೊಟ್ಟರೆ ಈಗ ಏನಿಲ್ಲ ಆಚೀಚೆ ಮನೆಯಲ್ಲೆಲ್ಲ ಬಂದು ನೋಡ್ತಾರೆ. ಮಗಳ ಮನೇಲಿ ಬೀಗರು ಹೆಂಗೆ ಸೀರೆ ಕೊಟ್ಟಾರೆ ಕೇಳಿದ್ರೆ ಅಲ್ಲಿ ಮರ್ಯಾದೆ ಹೋಗೋದು ಯಾರದ್ದು? ಅವ್ರದ್ದಲ್ಲ ನಮ್ಮದು. ಏನು ಕೊಚ್ಗಿಣಕ್ಕೆ ದೊಡ್ಡ ಸಾವುಕಾರರು ಅಂತೇಳಿ
ಹಿಂಗಿದ್ದು ಸೀರೆ ಕೊಟ್ಟು ಕಳ್ಸಾರೆ ಅನ್ನಲ್ಲ. ಹಂಗಾಗಿ ತಂದೆ ನಾನು ಅಲ್ಲಿ ಆ ಜವಳಿ ಅಂಗಡೀಲಿ ವ್ಯಾಪಾರಕ್ಕಿದ್ದು ಹುಡುಗಿ ಹತ್ರನೇ ಹೇಳಿದ್ದು, ಹಿಂಗೆ ಇಂಥ ಇಷ್ಟು ವಯಸ್ಸಿನವ್ರಿಗೆ ಕೊಡೋದು ಅಂದಕ್ಕೂ ಅದು ಆರಿಸ್ಕೊಡ್ತು. ಆದರೂ ನಂಗೆ ನಂಬಿಕೆ ಬರಲ್ಲ. ನಿನ್ನ ಹತ್ರ ಕೇಳ್ತೀನಿ ಹೆಂಗದೆ ಅಂಥೇಳಿ. ಹಿಂಗೆ ಸಿಟ್ಟು ಮಾಡ್ತೀಯ ಮಾರತಿ, ಯಾಕೆ ಹಿಂಗೆ ಮಾಡ್ತೀಯೇನೋ. ಯಾಕೆ ನಂಬಿಕೆ ಇಲ್ದೆ ಕೇಳ್ರ ಜವಳಿ ಅಂಗಡಿ ಹತ್ರ ಸಿರ್ಗಾನಗರಿಯನ್ನು ಹಂಗಿದ್ದೆ ಆಗ್ಬೇಕು, ಅಷ್ಟು ವಯಸ್ಸಿನರು ಹಂಗಿದ್ದರು ಹಿಂಗಿದ್ದೆ ಕೊಡು ಅಂತ ನಂಬಿಕೆ ಇಲ್ದೆ ಕೇಳ್ರಂದ್ರೆ ನಂಬಿಕೆ ಇಲ್ದೆ ದುಡ್ಡು ಕೊಟ್ಟು ತಗೊಬಂದ್ರ ಈಗ ಬಂದ್ಕೊಂಡು ಹೇಳ್ತಾರೆ ನಂಬಿಕೆ ಆಗ್ಲಂತೆ ನಾನು ಕೇಳ್ಬೇಕಂತೆ ಹೇಳ್ಬೇಕಂತೆ ಹೆಂಗದೆ ಅಂತ. ಇದೆ ಹೋಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಕೇಳ್ರ ಹೆಂಗೆ ಸೀರೆ ತರಬೇಕು ಏನು ಎತ್ತ ಅಂತ. ಅಲ್ಲ ಜೊತೆಗೆ ಹೋಗೋಣ ಬಾ ತಗೊಬರೋಣ ಅಂತ ಕೇಳ್ರಂದ್ರೆ ಎಲ್ಲಿಗೆ ಏನು ಕರ್ಕೊಂಡು ಹೋಗಿ ಗೊತ್ತಾ, ಏನು ಮಾಡಿ ಗೊತ್ತಾ ನಿಮಗೆ? ಈಗ ಬಂದ್ಕೊಂಡು ಮತ್ತೆ ನನ್ನ ಹೊಟ್ಟೆ ಉರ್ಸಕ್ಕೆ ನನ್ನ ಹತ್ರನೇ ಕೇಳ್ತಿದ್ದೀರಿ ಅಲ್ಲ. ಎಲ್ಲ ತಂದ್ಕೊಂಡಾದ್ಮೇಲೆ ನಾನು ಹಡ್ಕೊಡ್ತಿದ್ನ ಸರಿ ತರಬೇಡಿ ಅಂತ ಗುಟ್ಟೆ ಮಾಡ್ಕೊಂಡು ಹೋದಂಗೆ ಹೋದ್ರಲ್ಲ. ಈಗ ಬಂದ್ಕೊಂಡು ಮತ್ತೆ ಕೇಳೋದೊಂದು ಎಂತಕ್ಕೆ? ಈಗ ಎಂತ ಕೇಳ್ಬೇಕ್ರಿ? ಹೋಗೋಷ್ಟೊತ್ತಿಗೆ ನಿಮಗೆ ನಂಬಿಕೆ ಇಲ್ಲ, ಕರ್ಕೊಂಡು ಹೋಗೋಣ ಇದು ಮಾಡೋಣ ಅಂತ. ಈಗ ತಂದ್ಕೊಂಡ ಮೇಲೆ ಹೋಗ್ಲಿ, ಎಷ್ಟು ಮಾತು ಹಾಡಬಾರ್ದು, ನನ್ನಷ್ಟಕ್ಕೆ ನಾನು ಇರೋಣ ಅಂತ ಸುಮ್ಮನೆ ಇದ್ದಂಗ ಮತ್ತೆ ಮತ್ತೆ ಬಂದು ನಾನು ಕೇಳ್ಕೋದು. ಸುಮ್ಮನೆ ಹಚ್ಚಿಗೆ ಹೋದ್ರಂದಾತು. ಸೀರೆ ಬಟ್ಟೆ ಎಲ್ಲ ನೋಡು ಆಗಿದೆ, ಗನ ಆಗದೆ, ದುಡ್ಡಿಗೆ ತಕ್ಕನಾಗದೆ. ಅಷ್ಟು ರೇಟಿನ ಸೀರೆ ಅಂದಮೇಲೆ ಮತ್ತೆ ಇನ್ನೊಂದು ಸತಿ ನನ್ನ ಹತ್ರ ಕೇಳೋದು ಬೇಡ. ನಾಳೆ ದಿವಸದ ಸೀರೆ ಬಟ್ಟೆ ಕೊಡೋಷ್ಟೊತ್ತಿಗೂ ಅಷ್ಟೇ ನನ್ನ ಹತ್ರ ಬಂದ್ಕೊಂಡು ಹೇಳೋದು ಬೇಡ, ಕೊಡೋ ನೀನು ಹಂಗೆ ಮಾಡು ಹಿಂಗೆ ಮಾಡು ಅಂತ. ಅದು ಅಂದ್ಕೊಂಡಿರಿ ನೀವೇ ಕೊಡ್ತೀರಾ, ನಿಮ್ಮ ಸೊಸೆ ಕೇಳಿ ಕೊಡ್ತೀರಾ ಕೊಡಿ, ನಾನು ಅದ್ರ ಸುದ್ದಿ ಹೇಳಕ್ಕೆ ಬರೋಳಲ್ಲ. ಅಲ್ಲ ಎಂತ ಆತೆ ಮಾರತಿ ನಿಂಗೆ. ನಾನು ಈಗ ಹೋಗವ ಹೇಳೋಗಿರೋನು ಕೇಳ್ತೀಯಲ್ಲ, ಏನು ದುಡ್ಡಿನ ವ್ಯವಸ್ಥೆ ಎಲ್ಲ ಆಗಿತ್ತಾನೆ? ಈಗ ನಿನ್ನ ಕರ್ಕೊಂಡು ಹೋಗ್ಕೊಂಡು ನಾನೇ ಅಲ್ಲಿ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಕೇಳ್ತಾ ಇರೋಕ್ಕಾಗ್ತದ? ಅಲ್ಲಿ ಹೋದಾಗ ಮತ್ತೆ ದುಡ್ಡು ಹೊಂದಿಕೆ ಆತಲ್ಲ, ಹಿಂಗೆ ತೊಗೊಂಡು ಹೋದ್ರೆ ಮತ್ತೆ ಅದು ಇದು ಖರ್ಚಿಗೆ ಬಿದ್ದು ಹೋಗ್ತದೆ, ಸೀರೆನೇ ತೊಗೊಂಡು ಹೋಗೋಣ ಅಂತ ತಂದೆ ಮಾರತಿ. ನಾನು ಇದನ್ನು ಜ್ಞಾನ ಮಾಡಲೂ ಇಲ್ಲ. ಈಗ ಅಂತ ಈಗ ಇದಾದರೆ ಅದನ್ನು ವಾಪಸ್ ಕೊಟ್ಟು ನಾಳೆ ನಾನು ನೀನೇ ಹೋಗಿ ಬೇರೆ ತರೋಣ ಮಾರತಿ. ಅದಕ್ಕೊಂದು ಇದು ಮಾಡಬೇಡ. ಬಾಲಿ ಮನೆಗೆ ಬರೋ ದಿನದಲ್ಲಿ ಎಲ್ಲ ಒಂದು ಸುಸೂತ್ರ ಇರಬೇಕು ಅಂತ ನಾನು ವ್ಯವಸ್ಥೆ ಮಾಡ್ತಿದ್ದೀನಿ. ಒಬ್ರೊಬ್ರು ಒಂದೊಂದು ಥರ ಮಾಡ್ತೀರಿ ಮಾರತಿ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಸುಮ್ಮನೆ ಆಚೆಗೆ ಹೋಗಿ ಆಚೆಗೆ ಹೋಗಿ. ಈಗ ನಾನು ಮತ್ತೆ ಹೋಗಿ ವಾಪಸ್ ಕೊಟ್ಟು ಮತ್ತೆ ತರೋದು ಬೇಡ. ನಾ ಎಂತ ಹೇಳಲ್ಲ, ಹೋಗಿ ನಿಮ್ಮ ಕೆಲಸ ಏನದೆ ಅದು ನೋಡಿ. ಅದು ಹೇಳಿನಲ್ಲ, ನನ್ನ ಈ ವಿಚಾರದಲ್ಲಿ ಮತ್ತೆ ಮತ್ತೆ ಕರೆಯೋಕ್ಕೆ ಬರಬೇಡಿ. ಈಗ ನಾಳೆ ಅಲ್ಲಿ ಅದು ಬಿಚ್ಚಿ ಎದುರಿಗೆ ಹೋಗು, ಹಂಗೆ ಮಾಡು, ಆ ಬಲೆ ಕರ್ಕ, ಈ ಕೆಲಸ ಮಾಡು, ಆ ಕೆಲಸ ಮಾಡು ಅಂತ ಒಂದು ನಿಮ್ದು ಅಮ್ಮಯ್ಯ ಅಂತಲೇ ಹೇಳಕ್ಕೆ ಹೋಗಬೇಡಿ. ಮೊದಲೇ ಏನೋ ಅಹಂಕಾರ ಬಂದು ಒದ್ದೋಗ್ಯದ, ಅದಕ್ಕೆ ಥರ ಮಾಡ್ತದೆ. ಮೊದಲೇ ಹಿಂಗಾಗಿ ಹೋಗಿನಿ, ನಾನು ಮತ್ತು ಅದ್ರ ಎದುರಿಗೆ ಇದು ಮಾಡಿ ಇದು ಹೋಗಿ ಮರ ಹೋಗಿ. ನಂಗೆ ಆ ಮಾತಾಡೋಕ್ಕೂ ಬೇಡ, ಕತೆ ಆಡೋಕ್ಕೂ ಬೇಡ. ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತೇನೆ, ನೀವು ಹೋಗಿ ಹೋಗ್ರಿ. ವಸಂತ, ಈಗ ಏನಾಯ್ತು ಅಂತ ಈ ಥರ ಮಾಡ್ತಿದ್ದೀಯ ನೋಡೋಣ ಹೇಳ. ಮನೆಗೆ ಮೊಮ್ಮಗ ಗೊತ್ತಾದಾನೆ ಅನ್ನೋ ಖುಷಿ ಇಲ್ಲ ನಿಂಗೆ? ಹಂಗಾರೆ ಏನು ನಂಗೆ ಒಬ್ಬನಿಗೆ ಮೊಮ್ಮಗನೇ ಅವ? ನಿಂಗೂ ಮೊಮ್ಮಗ ಹೌದಾ ಅಲ್ಲ? ನಿನ್ನ ಮಗನ ಮಗ ಬರೋಷ್ಟೊತ್ತಿಗೆ ಖುಷಿಲಿ ಇರ್ಬೇಕ ಬೇಡ? ಏನಂದು ಮಾಡಬಾರ್ದು ತಪ್ಪು ಏನು ಮಾಡಿದೆ ನೋಡೋಣ. ಹೇಳ್ತೀಯ ಮಾರತಿ. ಅಲ್ಲ ಆವಾಗೆಲ್ಲ ನಾ ಮಾಡಲ, ಹೌದು, ನಂಗೂ ಗೊತ್ತಾಗ್ತದೆ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸ ಇಲ್ಲನೂ ಹೇಳು. ಆಗಿದ್ದಾತು ಮಾರತಿ, ಅದು ಎಷ್ಟೇ ಕಷ್ಟ ಆಗಲಿ. ನಾನು ಆ ಹೆಂಗಸಿಗೆ ಬೇರೆ ಸೀರೆ ತರ್ತೀನಿ, ಈ ಸೀರೆ ನೀನೇ ಇಟ್ಕೊಬಿಡು. ಏನು ಬೇಕಾರಾಗಲಿ, ನಾ ಹೇಳ್ತಿದ್ದೀನಲ್ಲ, ಏನು ನಾನು ನೀನು ನೋಡಿದ್ಬಿಟ್ರೆ ಬೇರೆ ಯಾರು ನೋಡಲ, ಈ ಸೀರೆ ನೀನೇ ಉಟ್ಕ. ಈಗ ಈ ಸತಿ ನಿನ್ನ ಅಣ್ಣನ ಸೊಸೆ ತವ್ರ ಮನೆಯಲ್ಲಿ ಮದುವೆ ಅಂತಿದ್ದಲ್ಲ, ಅಲ್ಲಿಗೆ ಹೋತ ಉಟ್ಕೊಂಡು ಹೋಗ್ಬೋದು. ನೀನೇ ಇಟ್ಕ. ಅದು ಎಷ್ಟು ಬೇಕಾದ್ರೂ ಇದಾಗಲಿ, ನಮ್ಮ ಮಾತನ್ನು ಸೀರೆ ತರ್ತೀನಿ. ಇಷ್ಟು ಮನ್ಸಿಗೆ ಬೇಜಾರು ಮಾಡ್ಕಿಬೇಡ. ನನಗೇನು ಅಷ್ಟೇನು ಬರಲ್ಲ. ಈಗ
ಯಾವಳಿಗೆ ತಂದು ಸೀರೆ ತಗೊಂಡು ನಾನು ಉಡ್ಬೇಕು ಅನ್ನೋ ಈಗೊಂದು ಸ್ವಲ್ಪ ನಾನು ಬಾಯಿ ಹೊಡೆದ್ರೆ ಸಾಕು ಅಣ್ಣ ಎಷ್ಟು ಬೇಕಾದ ಸೀರೆ ತಂದು ಕೊಡ್ತಾನೆ. ಆ ಕೈಗೆ ಹೇಳಿದ್ರು ಅಷ್ಟೆ, ಅಣ್ಣ ಏನಲ್ಲ ಅನ್ನಲ್ಲ, ತಂದು ಕೊಡ್ತಾನೆ. ನಂಗೆ ಬೇಡಪ್ಪ, ಉಡೋದು ಬೇಡ, ಕಟ್ಟೋದು ಬೇಡ, ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬರ್ಬೇಕು ಇದೇ ಒಂದು ಇದಲ್ಲ ಹೋಗಳಿಗೆ ಅಂತಕ್ಕೆ. ಏನು ಹೆಣ್ಮಕ್ಳ ಮನೆಗೆ ಹೋಗೋಣ ಇದು ಮಾಡೋಣ ಅನ್ನಕ್ಕೆ ಬೇಡ ಬೇಡ. ಏನಾರು ಮಾಡ್ತಾರೆ ನಂಗೆ ಮನ್ಸಿಗೆ ಒಂಥರ ಇದಾದಾಗ ಅನ್ಸ್ತಲ್ಲ ಹೇಳಿದೆ ಅಷ್ಟೇ. ಇದನ್ನ ಇಲ್ಲಿಗೆ ಕೈ ಬಿಡಬೇಡಿ ಬುಡಾತ್ಮ. ಕಡೆಗೆ ಸೊಸೆ ಬಂದಮೇಲೆ ಹಾಗೆ ಹೇಳಿದ್ರಿ ನೀವು ಅದಕ್ಕೂ ಏನು ಹಿಂದೆ ಮುಂದೆ ನೋಡೋರಲ್ಲ. ಮತ್ತೆ ಅದೇ ಥರ ಮಾತಾಡ್ತೀವಿ ಮಾರತಿ. ಹಿಂಗೆ ಹೇಳಿದ್ರು ಆಗಲ್ಲ, ಹಂಗೆ ಹೇಳಿದ್ರು ಆಗಲ್ಲ, ಎಂತ ಹೇಳಿದ್ರು ಉಲ್ಟಾ ಮಾತಾಡ್ತೀಯ. ಈಗ ಅದಕ್ಕೆ ಅಂತ ತಂದು ಕೂಡಲೇ ನಾವು ಹೆಸರು ಬರ್ದಿನ ಅದ್ರ ಮೇಲೆ. ಸೀರೆ ಒಂದು ತಂದೆ, ಕೈಗೆ ದುಡ್ಡು ಸಿಕ್ತಕ್ಕೂ ತಂದು ಇಟ್ಕೊಳೋಣ ಅಂತೇಳಿ ತಂದಿದ್ದಷ್ಟೇ. ಈಗ ಹೇಳ್ತಿದ್ದೀನಲ್ಲ ನೀನೇ ಉಟ್ಕ ಅದನ್ನು ಅಂತ, ಅದನ್ನು ಯಾಕೆ ತಲೆ ಒಳಗೆ ತಗೋಬಾರ್ದು ನೋಡೋಣ ನೀನು. ಸುಮ್ಮನಿರೀಗ ಇಲ್ಲದೆ ಹೋಗಿದ್ನೆಲ್ಲ ಮನ್ಸಿಗೆ ಹಚ್ಕೊಂಡು ನೀನು ಬೇಜಾರು ಮಾಡ್ಕಿದ್ದೀಯ, ನಮಗೂ ಬೇಜಾರು ಮಾಡ್ತೀಯ. ಎಂತ ಈಗ ನಾನು ಇದು ಮಾಡಲ್ಲ ಅವ್ರಿಗೆ ಅದು ಇದು ಯಾರೇ ಆಗಲಿ, ಸೊಸೆ ಆಗಲಿ ಸೊಸೆ ತಾಯಿಯೇ ಆಗಲಿ, ಇನ್ನು ಸೀರೆ ಬಟ್ಟೆ ತಂದು ಕೊಡ್ಬೋದು. ಹಂಗಂತೇಳಿ ಹೆಂಡತಿ ಜಾಗ ತುಂಬಕ್ಕಾಗ್ತದಾನೆ ಅವರಿಗೆ? ನಿನ್ನ ಜಾಗ ಯಾರಿಗೆ ತುಂಬಕ್ಕಾಗ್ತದೆ ಹೇಳ? ನಿನ್ನ ಮನಸ್ಸಿಗೆ ಏನೋ ಇವ್ರಿಗೆ ನನ್ನ ಮೇಲೆ ಭಾಳ ಸಿಟ್ಟು ಹಂಗೆ ಹಿಂಗೆ ಅಂತ. ಒಂದು ಸತಿ ಯಾವಾಗಲೂ ಸಿಟ್ಟು ಬಂದಾಗ ಹಂಗೆ ತೋರಿಸ್ಕೊಳ್ಳೋದು. ಯಾವಾಗಲೂ ಹಾಗೆ ಇರ್ತೀನ? ಈಗ ಬರ್ತಾರೆ ತಿರುಗಿ ಬಿದ್ದಕ್ಕೂ. ಈಗ ಸೊಸೆ ಬಾಲೆ ಕರ್ಕೊ ಬಂದ ಮೇಲೆ ಇಲ್ಲಿ ಬಡ್ಡು ಬಳಿಯಕ್ಕೆ ಬೇಕಲ್ಲ, ಇಲ್ಲಿ ಕೆಲಸ ಮಾಡ್ತದ ಮಾಡಲ್ಲ, ನೆಂಟ್ರ ಮನೆಗೆ ಹೋಗ್ತದನೋ ಅಂಥೇಳಿ ತಲೆ ಸೌರಕ್ಕೆ ಬಂದಾರೆ. ವಸಂತ ಅಲೇಸ ಇಲ್ಲ, ಅಲೇಸು ಸ್ವಲ್ಪ. ಥೋ, ಯಾಕೆ ಹಿಂಗೆ ಮಾಡ್ತದೆ ಏನೋ. ಎಂತಕ್ಕೆ ಅವ್ರೊಂದು ಸಮಾಧಾನ ಮಾಡೋಕ್ಕೆ ಹೋಗ್ತೀರಿ? ಒಳ್ಳೆ ಕಥೆಯಾತು ಮರ್ರ. ಸಮಾಧಾನ ಮಾಡೋದು ಬೇಡ ಅಂದರೆ ಅಲ್ಲ, ಅದು ಹೇಳೋದ್ರಲ್ಲೂ ತಪ್ಪೇನಿಲ್ಲ. ನಿಜಾಂಶ ಅದೇ, ನಾನು ಅವಾಗ ಮಾಡಿದ್ದು ಹಾಗೆ. ಯಾವತ್ತಿಗೂ ₹1 ಅಂತಂದು ಅದಕ್ಕೆ ತಂದು ಕೊಡಲ, ಅದ್ರ ಹತ್ರ ಇದ್ದಿದ್ದು ಪೂರ್ತಿ ನಾನೇ ಬಣ್ಚಿತ್ತು. ಪಾಪ ಅದಕ್ಕೂ ತಿಳುವಳಿಕೆ ಕಡಿಮೆ, ಎಲ್ಲ ಎತ್ತು ಕೊಡ್ತಿತ್ತು. ಅವೆಲ್ಲ ಈಗ ಒಂಥರ ಜ್ಞಾನಕ್ಕೆ ಬಂದು ಅಷ್ಟು ಸಿಟ್ಟು ಬತ್ತಾ ಅದೇ ಅದಕ್ಕೆ.